ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮಿತ್ ಶಾ ಈಗ ಒಂದು ಬಿಗ್ ಪೊಲಿಟಿಕಲ್ ಆಪರೇಷನ್ಗೆ ಕೈ ಹಾಕಿ ಬಿಟ್ಟಿದ್ದಾರೆ. ಇದು ಯಶಸ್ವಿ ಆಗಿಬಿಟ್ರೆ ದಕ್ಷಿಣದ ಒಂದು ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಗ್ಯಾರಂಟಿ. ದಕ್ಷಿಣದ ಬಿಗ್ ಲೀಡರ್ಗೆ ಈಗ ಬಿಜೆಪಿ ಬಲೆ ಬೀಸಿದೆ. ಅಂದರೆ ಬರೀ ಪ್ರಯತ್ನ ಅಂತಲ್ಲ, ಇದು ನೆಕ್ಸ್ಟ್ ಲೆವೆಲ್ ಪ್ರಯತ್ನಕ್ಕೆ ಹೋಗಿದೆ. ಈಗ DCM ಒಬ್ಬರ ಮೂಲಕ ಡೀಲ್ ನಡೀತಾ ಇದೆ. ಬಿಗ್ ಲೀಡರ್ ಒಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಮತ್ತೊಬ್ಬ ಮಹಾನಾಯಕನನ್ನ ಅಖಾಡಕ್ಕೆ ಇಳಿಸಿದ್ದು 3 ಕಡೆಯಿಂದ ಸಂಧಾನ ಆಗ್ತಾ ಇದೆ. ಬಹುತೇಕ NDA ತೆಕ್ಕೆಗೆ ಇವರು ಬೀಳೋದು, BJP ಸಖ್ಯಕ್ಕೆ ಇವರು ಹೋಗೋದು 100% ಫಿಕ್ಸ್ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂಥ ಒಂದು ಆಪರೇಷನ್ ಆಗತ್ತೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯಕ್ಕೆ BJPಗಿರುವಂಥ ಆಪ್ಷನ್ ಇದೊಂದೇ. ಈ ರಾಜ್ಯದ, ಈ ದಕ್ಷಿಣದ ರಾಜ್ಯದ ರಾಜಕಾರಣದ ದಿಕ್ಕು ದೆಸೆ ಬದಲಾಗಲೇಬೇಕು ಅಂತ BJP ಹಠಾಯಿಸಲ್ಲ. ಈಗಾಗಲೇ ಇದ್ರೆ ಇನ್ನು ಬಹಳಷ್ಟು ದಿನ ಕಾಯಬೇಕಾಗಿ ಬರಬಹುದು. ಹಾಗಾಗಿ ಇದೊಂದು ಚಾನ್ಸ್ ಬಿಡಲೇಬಾರದು ಅಂತ ಖುದ್ದು ಅಮಿತ್ ಶಾ ಅವರೇ ಈ ಟಾಸ್ಕ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಮೂಲಕ ಆಪರೇಷನ್ ನಡೀತಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಆಂಧ್ರ DCM ಪವನ್ ಕಲ್ಯಾಣ್ ಅವರನ್ನ ಸಂಧಾನಕ್ಕೆ ಇಳಿಸಲಾಗಿದೆ. ಈ ಬಿಗ್ ಲೀಡರ್ನ NDA ತೆಕ್ಕೆಗೆ ಕರ್ಕೊಳ್ಳೋದಿಕ್ಕೆ ಹಲವು ಸುತ್ತಿನ ಮೀಟಿಂಗ್ಗಳಾಗಿವೆ ಪವನ್ ಕಲ್ಯಾಣ್ ಅವ್ರ ಮೂಲಕ. ಮತ್ತು ಇನ್ನೂ 2 ಕಡೆಯಿಂದ ಬೇರೆ ಬೇರೆ ನಾಯಕರ ಮೂಲಕ ಕೂಡ ಅಪ್ರೋಚ್ ಆಗಿದೆ. ಬೇರೆ ಯಾರು ಅಲ್ಲ, TVK ವಿಜಯ್ NDA ಸೇರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸುಮಾರು ದಿನಗಳಿಂದ ಅವರು ಪಕ್ಷ ಕಟ್ಟಿದಾಗಿಂದನೇ ಚರ್ಚೆ ಶುರುವಾಗಿತ್ತು. ಐಡಿಯಾಲಜಿಕಲಿ ತದ್ವಿರುದ್ಧ, ಪೊಲಿಟಿಕಲಿ ಅವರ ಟಾರ್ಗೆಟು DMK, ಐಡಿಯಾಲಜಿಕಲಿ BJP ಜೊತೆ ಹೊಂದಾಣಿಕೆ ಇಲ್ಲ. ಇದು ಅಸಾಧ್ಯ ಅನ್ನೋ ಥರ ಆಯಿತು. ಹಾಗೂ ಮಧ್ಯೆ ಮಧ್ಯೆ ಮಾತು ಕೇಳಿಬಂತು. ಆದರೆ ಈಗ ಕ್ಲೈಮ್ಯಾಕ್ಸಲ್ಲಿ ತಮಿಳುನಾಡಿನ ಚುನಾವಣೆ ಹೊಸ್ತಿಲಲ್ಲಿ ಇರೋವಾಗ ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಪವನ್ ಕಲ್ಯಾಣ್ ಅವರ ಮೂಲಕ ಸಂಧಾನ ಆಗಿದೆ, ಮಾತುಕತೆ ಆಗಿದೆ. ವಿಜಯ್ NDA ತೆಕ್ಕೆಗೆ ಬೀಳೋದು ಬಹುತೇಕ ಖಚಿತ ಅಂತಾನೆ ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್. TVK ಒಳಗಡೆ ಸ್ಪ್ಲಿಟ್ ಆಗಿದೆ ಅಂತೆ ಇವಾಗ. ನಮ್ಮದು ಹೊಸ ಪಕ್ಷ, ಹಾಗಾಗಿ ನಾವು ಅಟ್ಲೀಸ್ಟ್ ಆರಂಭದಲ್ಲಿ, ಆಮೇಲೆ ಬೇಕಾಗತ್ತೆ, ಅಟ್ಲೀಸ್ಟ್ ಆರಂಭದಲ್ಲಿ ಇಂಡಿವಿಜುವಲ್ ಐಡೆಂಟಿಟಿ ಇಟ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅನ್ನೋದು ಒಂದು ಕಡೆ ಅಭಿಪ್ರಾಯ ಕೆಲವು ನಾಯಕರದ್ದು. ಆದರೆ TVKಲಿರೋ ಪ್ರಮುಖರು BJP ಜೊತೆಗೆ ಹೋದರೆ, ನಾವು BJP ಅಂದರೆ NDA ತೆಕ್ಕೆಗೆ ಹೋದರೆ ಖಂಡಿತ ಈ ಚುನಾವಣೆ ಲಾಭ ಆಗುತ್ತೆ. ಯಾಕಂದರೆ ನಮಗೆ ಆ್ಯಂಟಿ DMK ವೋಟ್ಸ್ ಕೂಡ ಕನ್ಸಾಲಿಡೇಟ್ ಆಗುತ್ತೆ. ಮತ್ತು DMK ಮತಗಳನ್ನು ವಿಜಯ್ ಹೊಡಿತಾರೆ. ಅಲ್ಪಸಂಖ್ಯಾತರು ಮತ್ತು ತುಂಬ ಬ್ಯಾಕ್ವರ್ಡ್ ಕ್ಲಾಸಸ್ ವೋಟು ಇದೆಲ್ಲ ವಿಜಯ್ ಹೊಡಿತಾರೆ. ಆ್ಯಂಟಿ DMK ವೋಟ್ಸು ಕೂಡ ಕನ್ಸಾಲಿಡೇಟ್ ಆಗುತ್ತೆ. ವಿಜಯ್ ಫ್ಯಾನ್ ಬೇಸು BJP ಪಕ್ಕಾ ಲೆಕ್ಕ ಈಗ ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡಿರೋದೇನಪ್ಪ ಅಂದರೆ 2-3% ವೋಟು ಆ ಕಡೆ ಈ ಕಡೆ ಮಾಡೇ ಬಿಡ್ತಾರೆ ವಿಜಯ್ ಫಸ್ಟ್ ಎಂಟ್ರಿಯಲ್ಲೇ. ಈ ಸಲ 2-3% ವೋಟ್ ಆ ಕಡೆ ಈ ಕಡೆ ಆದರೆ ತಮಿಳುನಾಡಿನ ಫಲಿತಾಂಶ ಚೇಂಜ್ ಆಗೋದು 100% ಸತ್ಯ. ಹಾಗಾಗಿ ವಿಜಯ್ ಅವ್ರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ತಿದ್ದಾರೆ ಅಮಿತ್ ಶಾ. ಖುದ್ದು ಅಮಿತ್ ಶಾ ಅವರೇ ಅಪ್ರೋಚ್ ಮಾಡಿರೋದು. ಈಗ ಅಂದರೆ ಮೈತ್ರಿ ಮಾಡ್ಕೊಳ್ಳೋದು ಸುಲಭ, ಆಮೇಲೆ ಏನು ಕಥೆ, ಮುಂದೆ ಈ ಮೈತ್ರಿ ಮುಂದುವರ್ಕೊಂಡು ಹೋಗಬೇಕು, ಸರ್ಕಾರ ಅಂತ ಬಂದಾಗ ಏನಾಗಬಹುದು, ಇದೆಲ್ಲ ಕ್ಲಾರಿಟಿ ಇರಬೇಕಲ್ಲ. ಸೊ ವಿಜಯ್ ಫ್ಯಾನ್ ಬೇಸ್ ಮಾತ್ರ ತಮಿಳ್ನಾಡು ಪಾಲಿಟಿಕ್ಸನ್ನು ಈಗ ಶೇಕ್ ಮಾಡೋದಕ್ಕೆ ಸಾಧ್ಯ. ಈಗಿರುವಂಥ DMK ಬಲವನ್ನು ಕಸಿಯೋಕೆ ಸಾಧ್ಯ. ಅದು ಮನವರಿಕೆ ಆಗಿಬಿಟ್ಟಿದೆ. ಹಾಗಾಗಿ 2% ವೋಟಲ್ಲಿ ನೀವು CM ಆಗಬಹುದು. ನಮ್ಮ ಸಂಘಟನಾ ಬಲ, ಆ್ಯಂಟಿ DMK ವೋಟ್ ಜೊತೆಗೆ ನಿಮ್ಮ ಫ್ಯಾನ್ ಬಲ, ಇದಿಷ್ಟು ಸೇರಿಬಿಟ್ರೆ ನಿಮ್ಮದೇ ಅಧಿಕಾರ. ಆದರೆ BJPಗೆ ಅಲ್ಲಿ ಫಸ್ಟು DMK ಕೀಳಬೇಕು. NDA ಅಧಿಕಾರಕ್ಕೆ ಬರಬೇಕು. ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರೆ ತಮಿಳ್ನಾಡಿನಲ್ಲಿ, ಫಸ್ಟ್ ಎಂಟ್ರಿಯಲ್ಲೇ CM ಆಗ್ತಾರೆ. ಈಗ TVK ಇದೊಂದು ಆಫರ್ ಕೊಟ್ಟಿತ್ತು, ಯಾರು ಮುಖ್ಯಮಂತ್ರಿ ಮಾಡ್ತಾರೋ ವಿಜಯ್ ಅವ್ರನ್ನ, ಅವ್ರ ಜೊತೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ, ಸಿದ್ಧಾಂತದ ಹೊರತಾಗಿಯೂ ಅನ್ನೋ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. ಸೊ ಈಗ ಅಧಿಕಾರ ಇದ್ರೆ ತಾನೆ ತಮಿಳ್ನಾಡಿನಲ್ಲಿ ಸಿದ್ಧಾಂತಕ್ಕಿಂತ ಮೀರಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಗೆ ಸಿಗದೇ ಇರೋ ರೀತಿ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ. ಸೊ ಬೇರೆ ರಾಜ್ಯಗಳ ಥರ ಅಲ್ಲಿ ಸಿದ್ಧಾಂತ ಕಂಡ್ಕೊಂಡು ಕೂರಕ್ಕಾಗಲ್ಲ. ಕಂಪ್ಲೀಟ್ ಆಗಲ್ಲಿ ಗೆಲ್ಲೋದು ಸೋಲೋದು ಅಷ್ಟೇ ಲೆಕ್ಕ ಹಾಕಬೇಕಾಗತ್ತೆ. DMK ಟಚ್ ಮಾಡೋ ಥರ ಇಲ್ಲ. AIADMK ಬಲ, ನಾಯಕತ್ವ ಎರಡೂ ಉಳ್ಕೊಂಡಿಲ್ಲ ಈಗ.
ಸೊ AIADMK ಬೇಕು ಅನ್ನೋದು ಹೌದಾದ್ರೂ AIADMKನೇ ಎಲ್ಲ ಅಲ್ಲ ಅಲ್ಲಿ ಈಗ ಪರಿಸ್ಥಿತಿಯಲ್ಲಿ. ಸೊ TVK ಸೇರಿಬಿಟ್ರೆ ಅವರೇ CM ಆಗ್ತಾರೆ, ನೀವು CM ಆಗ್ತೀರಿ, ನಿಮಗೆಲ್ಲ ಬಗೆಯಲ್ಲೂ ಕೂಡ ಮೊದಲ ಪ್ರಯತ್ನದಲ್ಲಿಯೇ ಭರ್ಜರಿ ಬಲ ಸಿಕ್ಕಂಗಾಗತ್ತೆ, DMKಯನ್ನು ಸೋಲಿಸಿದಂತಾಗತ್ತೆ. ಮ್ಯೂಚುವಲಿ ನಮಗೆ ಎಷ್ಟು ಲಾಭಗಳಿವೆ ಅನ್ನೋದನ್ನು ಅಮಿತ್ ಶಾ ಅವರೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ನಿರಂತರ ಸಂಧಾನ ನಡೀತಿದೆ. TVK ಬಹುತೇಕ ಈ ಕಡೆ ಹೆಜ್ಜೆ ಇಡೋದಕ್ಕೆ ಐಡಿಯಾಲಜಿಕಲಿ ಕಂಪ್ಲೀಟ್ ಆಪೋಸಿಟ್ ಇರುವಂತಹ BJP ಜೊತೆಗೆ ಹೆಜ್ಜೆ ಇಡೋದಕ್ಕೆ ಒಪ್ಪುತ್ತಾ ಇದೆ ಎನ್ನುವುದು ಈಗ ತಮಿಳುನಾಡಿನಿಂದ ಬರ್ತಿರುವ ಬ್ರೇಕಿಂಗ್ ನ್ಯೂಸ್. ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಬಹುತೇಕ ಇದು ಪೊಂಗಲ್ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲೇ ಫೈನಲ್ ಆಗತ್ತೆ, ಮಾತುಕತೆ ಆಗ್ತಿದೆ ಅಂತೆಲ್ಲ ಕೇಳಿಬಂತು. ಬಟ್ ಅದನ್ನು ತಳ್ಳಿ ಹಾಕಿತ್ತು TVK. ಈಗ ಕ್ಲೈಮ್ಯಾಕ್ಸಲ್ಲಿ ಖುದ್ದು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. ಪವನ್ ಕಲ್ಯಾಣ್ ಎಂಟ್ರಿಯಿಂದ ಸಮಸ್ಯೆ ಬಗೆಹರಿದಿದೆ ಅನ್ನೋದು ಸದ್ಯ ಕೇಳಿ ಬರ್ತಿರೋ ಸುದ್ದಿ. DMK ಏನೆಲ್ಲ ಪ್ರಯತ್ನ ಮಾಡ್ತಿದೆ, 2,000 ಅಕೌಂಟ್ಗೆ ಹಾಕ್ಬಿಡೋದು, ಅವ್ರದ್ದೇ ಅಧಿಕಾರ ಇರೋದ್ರಿಂದ ಮಹಿಳೆಯರಿಗೆ ಬಿಗ್ ಗಿಫ್ಟು, ಮತ್ತು ಈ AIADMKಯಿಂದ ಒಡ್ಕೊಂಡು ಹೋಗಿರೋರು ಅವರನ್ನೆಲ್ಲ ಸೆಳೆದಿರೋದು DMK. ಇಲ್ಲಿ ಏನೇನು ಡಿಫ್ರೆನ್ಸಸ್ ಇತ್ತು ಅದಕ್ಕೆ ಲಾಭ ಪಡೆಯೋಕೆ ನೋಡ್ತಾ ಇದೆ DMK. ಕಾಂಗ್ರೆಸ್ ಜೊತೆಗೆ ಸಮಸ್ಯೆ ಆಯಿತು, TVK ಜೊತೆಗೆ ಹೋಗೋದು ಅನ್ನೋ ಥರ ಚರ್ಚೆಯಲ್ಲಿತ್ತು, ಗೊಂದಲದಲ್ಲಿತ್ತು, ಕಾಂಗ್ರೆಸ್ಸಲ್ಲಿ ಇಬ್ಬಾಗ ಆಗಿತ್ತು. ಅದೆಲ್ಲ ಸರಿ ಮಾಡಿಬಿಟ್ಟಿದ್ದಾರೆ. ಈಗ 28-29 ಸೀಟ್ಸ್ಗೆ ಖರ್ಗೆ ಅವರನ್ನು ಒಪ್ಪಿಸಿ, ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿ, ಸ್ಟಾಲಿನ್ ಅವರು ಫೈನಲ್ ಮಾಡಿಕೊಂಡು ಕಾಂಗ್ರೆಸ್ ಜೊತೆಗೂ ಕೂಡ ಮೈತ್ರಿ ಸಮಸ್ಯೆ ಆಗದಂತೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ DMK ಇರೋದ್ರಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದೆ ದಾರಿನ. ಯಾರನ್ನು ಕೇಳಿ ತಮಿಳ್ನಾಡಿನಲ್ಲಿ ಯಾರು ಏನು ಮೈ ಪರಚ್ಕೊಂಡ್ರು. ಈಗ ವಿಜಯ್ ಅವರು ಎಷ್ಟೇ ಫ್ಯಾನ್ಸ್ ಇರ್ಬೋದು, ಅವ್ರಿಗೆ ಕಣ್ಣು ಹಾಯಿಸಿದಷ್ಟು ದೂರ ಸಾಗರೋಪಾದಿಯಲ್ಲಿ ಫ್ಯಾನ್ಸ್ ಸೇರಬಹುದು, ಆದರೆ ಅವ್ರು ಗೆಲ್ಲಲ್ಲ. ಎಲೆಕ್ಷನಲ್ಲಿ ಗೆದ್ದು ಈ ಸಲ CM ಅಂತೂ ಸ್ವಂತ ಬಲದಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ತಮಿಳ್ನಾಡಿನಲ್ಲಿ ನೀವು ಯಾರನ್ನಾದರೂ ಮಾತಾಡಿಸಿ ಬರೋ ರಿಯಾಕ್ಷನ್ನು, ಅವ್ರಿಗೆ ಇರೋ ಜನಬಲ ಅಂತಿಂಥದ್ದಲ್ಲ, ಮ್ಯಾಚೇ ಇಲ್ಲ ವಿಜಯ್ ಅವ್ರಿಗಿರುವಂಥ ಜನಬಲ. ಅದರ ನಡುವೆ ಸಮಸ್ಯೆ ಇದೆಯಲ್ಲ, ಒಂದಿಷ್ಟು ಸಮಸ್ಯೆ ಏನು, ಈಗ ಸಂಘಟನೆ ಈಗಷ್ಟೇ ಬಂದಿರೋದು, ರಾಜ್ಯವ್ಯಾಪಿ ಒಂದು ಪಕ್ಷವಾಗಿ ಇನ್ನೂ ಐಡೆಂಟಿಟಿ ಬೇಕು ಅವ್ರಿಗೆ. ಸೊ 5 ವರ್ಷ ಕಾಯಬೇಕಾಗತ್ತೆ. ಅಷ್ಟೊತ್ತಿಗೆ ಸಿನಾರಿಯೋ ಏನೇನಾಗಿರುತ್ತೆ ಗೊತ್ತಾಗಲ್ಲ. ಅದರ ಬದಲು ಈ ಚುನಾವಣೆಯಲ್ಲೇ CM ಆಗಿಬಿಟ್ರೆ ಭರ್ಜರಿ ಸ್ಟ್ರಾಂಗ್ ಆಗಿಬಿಡ್ತಾರೆ ವಿಜಯ್. ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆಯೂರು ಬಿಡ್ತಾರೆ. BJP ಸಪೋರ್ಟು, ಕೇಂದ್ರದ ಅನುದಾನವೂ ಸಿಗುತ್ತೆ. ತಮಿಳ್ನಾಡಿನಿಗೆ ಡಬಲ್ ಎಂಜಿನ್ ಸರ್ಕಾರ ಆಗಿ ಈಗ ಸಾಲದ ಹೊರೆಯಲ್ಲಿ ಬೆಂದು ಹೋಗಿದೆ ತಮಿಳ್ನಾಡು. DMK ಅವಧಿಯಲ್ಲಿ ಸಾಲದ ಹೊರೆ ಅವರನ್ನು ಕಂಗಾಲು ಮಾಡಿದೆ. ಅನುದಾನ ಸಮಸ್ಯೆ, ಜಟಾಪಟಿ, ಕೇಂದ್ರದ ಜೊತೆಗಿನ ಸಂಘರ್ಷ ಎಲ್ಲನೂ ರೀಸನ್ಸ್ ಇವೆ. ಈಗ ಡಬಲ್ ಎಂಜಿನ್ನು ಆಗಿಬಿಟ್ರೆ, ವಿಜಯ್ CM ಆಗಿಬಿಟ್ರೆ ಅವರ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಡತ್ತೆ. ಇದೇ ಆಫರು ಈಗ BJP ಕೊಡ್ತಾ ಇರೋದು ವಿಜಯ್ ಅವರ ಮುಂದೆ. ಲೋಕಸಭಾ ಚುನಾವಣೆ ಬರುತ್ತೆ ನೆಕ್ಸ್ಟು. ಲೋಕಸಭೆಯಲ್ಲೂ ಕೂಡ ವಿಜಯ್ ಗಟ್ಟಿಯಾಗಿ ಇನ್ನಷ್ಟು ಗಟ್ಟಿಯಾಗಿ ಸ್ಟ್ಯಾಂಡ್ ಆಗಬಹುದು. ಇದೆಲ್ಲ ಲೆಕ್ಕಾಚಾರದಲ್ಲಿ ಸಿದ್ಧಾಂತಕ್ಕೆ ಅಂಟುಕೊಂಡು ಇಂಡಿವಿಜುವಲ್ ಆಗಿ ಹೋದರೆ ಏನೂ ಸಿಗಲ್ಲ. ಒಂದಿಷ್ಟು ಸೀಟ್ಸ್ ಬರಬಹುದು, ಒಂದು ಸ್ವಲ್ಪ ಬದಲಾವಣೆ ಮಾಡಬಹುದು, ಬಟ್ DMK ಗೆದ್ದು ಬಿಡುತ್ತೆ. BJPಗೂ ಏನೂ ಸಿಗಲ್ಲ, TVKಗೂ ಏನೂ ಸಿಗಲ್ಲ. ಅದ್ರ ಬದಲು ಇದೊಂದು ನಿರ್ಧಾರ ಕಂಪ್ಲೀಟ್ ಆಗಿ ವ್ಯಾನಿಷ್ ಮಾಡುತ್ತೆ, DMKಯನ್ನು ಕಿತ್ತು ಬಿಸಾಕತ್ತೆ ಅನ್ನುವ ಪಿನ್ ಟು ಪಿನ್ ಡೀಟೇಲ್ಸ್ ಜೊತೆಗೆ, ಸರ್ವೆ ರಿಪೋರ್ಟ್ ಜೊತೆಗೆ, ಗ್ರೌಂಡ್ ರಿಪೋರ್ಟ್ ಜೊತೆಗೆ, ಬರೀ 2% ವೋಟ್ ಬ್ಯಾಂಕ್ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದ ಜೊತೆಗೆ ಅಮಿತ್ ಶಾ ಅವರೀಗ ವಿಜಯ್ ಅವರನ್ನು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇದು ದಕ್ಷಿಣದ ರಾಜ್ಯದಲ್ಲಿ ಒಂದು ಮೆಗಾ ಆಪರೇಷನ್ ಆಗಲಿದೆ. ಇದು ಅಂತಿಂಥ ಕ್ಯಾಲ್ಕುಲೇಷನ್ ಎಲ್ಲ ವರ್ಕೌಟ್ ಆಗಿದ್ದೇ ಹೌದಾದರೆ ಬಹುತೇಕ ಫೈನಲ್ ಅನ್ನೋದಲ್ವಾ ಈಗ. ಸೊ ಇದಾಗಬಿಟ್ರೆ DMKಗಿದು ಮರ್ಮಾಘಾತವೇ ಸರಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.